ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯನವರು ಡೆಪ್ಟಿ ಸಿ ಎಂ ಫೈನಾನ್ಸ್ ಎಕ್ಸೈಸ್, ಜಯೇಶ್ ಪಟೇಲು ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ ವಾಟಾಪಟ್ಟಿದ್ದು ರೆಸಿಡೆನ್ಷಿಯಲ್ ಸ್ಕೂಲ್. ನಾಯಕ್ ಸಮಾಜದವರಿಗೆ ರಿಸರ್ವೇಷನ್ ತಗೊಂಡು ಬಂದಿದ್ದು ಯಾರು? ಸಿದ್ದರಾಮಯ್ಯವ್ರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ, ಅವರೇ ಹೇಳ್ಕೊಳ್ಳಿ, ಅವರಿಗೆ ಬಿಡ್ತೀನಿ. ನನ್ನ ಬಗ್ಗೆ ಅವರೆಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡಲಿ. ಅವ್ರ ಮೊದಲನೇ ಮಗ ತೀರೋದಾಗ ಅವ್ರ ಮನೆಗೆ ಹೋದೆ ನಾನು. ನಿನ್ನ ಎರಡನೇ ಮಗ ಡಾಕ್ಟ್ರ್ ಆಗಿದ್ದಾನೆ, ರಾಜಕೀಯ ತೊಗೊಂಬ ಅಂತ. ಅವರೊಂದು ಪ್ರಶ್ನೆ ಕೇಳಿದರು, ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್? ಏನು ಮಾಡಲಪ್ಪ, ನಿಮ್ಮಂಥರೆಲ್ಲ ಹೊರಗೋದ್ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ, ಅದಕ್ಕೆ ದುಡಿತೀನಪ್ಪ ಅಂತ ಹೇಳಿದ್ರು. ಈ ಅಹಿಂದಯ್ಯ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡ್ತೀವಿ? ಹೌದು, ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಈಗ ಒಳ ಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಇಡ್ತೀರ ನೀವು. 16 ಬಡ್ಜೆಟ್ ಇಟ್ಟಿದ್ದೀರ ನೀವು, ಇಡ್ತೀರ ನೀವು, ಚರ್ಚೆ ಮಾಡೋಣ. ನೀವು ಬಾಗಲಕೋಟೆಯಲ್ಲಿ ನಿಂತ್ರಿ, ಕೋಲಾರದಲ್ಲಿ ನಿಲ್ಲಬೇಕು, ಬಾಗಲಕೋಟೆಯಲ್ಲಿ ನಿಲ್ಲಬೇಕು, ಬಾದಾಮಿ ಸಾರಿ. ತುಂಬ ತಮಗೆ ಧನ್ಯವಾದಗಳು ಸರ್. ಶೆಟ್ಟರಿಗೆ ತುಂಬ ಧನ್ಯವಾದ. ವಯಸ್ಸಾಯ್ತು ನೋಡಿ, ನಿಂತರು. ಅದು ಒಂದು ವರ್ಷ ಚರ್ಚೆ. ಕೋಲಾರ, ಬಾದಾಮಿ, ಮೈಸೂರು, ಚರ್ಚೆ. ಒಬ್ಬ ಅಹಿಂದ ಲೀಡರ್ ಆಗಿ ಹುಬ್ಬಳ್ಳಿನಲ್ಲಿ ಜಾಲಪ್ಪ, ಆ ಉದಯ ಟಿವಿ ಹೆಣ್ಮಗಳು ತೇಜಸ್ವಿ ನನ್ನನ್ನು ಹರಾಜು ಹಾಕಿದರು. ಅದೆಲ್ಲ ಆದಮೇಲೆ ಲೀಡರ್ ತಾನೆ, ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ. ನಾನು ರಾಮನಗರಕ್ಕೆ ಬಂದುಬಿಟ್ಟೆ. ನಾನು ಅಹಿಂದ ಲೀಡರಲ್ಲ, ರಾಮನಗರ ಅಹಿಂದ ಅಲ್ಲ, ಒಕ್ಕಲಿಗರದೆ. ಹೊಳೆ ನರಸೀಪುರದ ತಿಪ್ಪಸ್ವಾಮಿ ಗೊತ್ತಿದೆ, ಲಿಂಗಾಯತರು, ಕುರುಬರು, ಒಕ್ಕಲಿಗರು ಎಲ್ಲ ಇದ್ದಾರೆ. ಒಬ್ಬ ಕುರುಬರನ್ನು MLC ಮಾಡಿದೆ ಹೊಳೆ ನರಸೀಪುರದಲ್ಲಿ. ಮೈಸೂರಲ್ಲಿ ಚಿಕ್ಕಮಾದನ MLC ಮಾಡಿದೆ. ನಾನು ತುಂಬ ಮಾತಾಡ್ಬೋದು. ನಾನು ನೀವೊಂದು ಕ್ಷೇತ್ರ ಹುಡುಕೋದಕ್ಕೆ ಎಷ್ಟು ಚರ್ಚೆ ನಡೀತು. ಒಬ್ಬ ನೀವು ಹಿಂದ ಲೀಡರೇ ಆಗಿದ್ದರೆ ಎಲ್ಲಿ ಬೇಕಾದರೂ ಗೆಲ್ಬೋದು. ಮುಸ್ಲಿಮ್ಸು, ಹಿಂದೂಗಳು, ಅಲ್ಪಸಂಖ್ಯಾತರು, ಎನಿವೇರ್ ಇನ್ ದಿ ಸ್ಟೇಟ್ ಯು ಕ್ಯಾನ್ ವಿನ್. Why you have selected your son to vacate and to contest? This is Ahinda. This is Ahinda. ಅದಕ್ಕೆ ಮೈಸೂರು ಪಾಪ ಮತ್ತಿನ್ನೇನೋ ದೇವೇಗೌಡರು ಸ್ವಲ್ಪ ಏನಾದರೂ ಈಗೇನೋ ಮೂಲೆ ಕೂತ ಅಂತ ಲೆಕ್ಕ ಹಾಕಿದ್ವಿ. ಇನ್ನೇನೋ ಮಾಡ್ತಾನೆ, ಇನ್ನೇನು ಮಾಡಿಬಿಟ್ಟಾನೋ ಅಂತೇಳಿ ಈಗ ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ಕೆ ಮೈಸೂರಲ್ಲಿ ಅಹಿಂದ ಮಾಡ್ತಾರೆ, ಬೇರೆ ಕಡೆ ಅಹಿಂದ ಮಾಡೋಕ್ಕೂ